ಹಾಯ್ ಹಲೋ ನಮಸ್ಕಾರ. ನಮ್ಮ ಕರ್ನಾಟಕ ವಿದರ್ಭ ವಿರುದ್ಧ ಗೆದ್ದು ವಿಜಯ್ ಹಜಾರೆ ಟ್ರೋಫಿ 2024-25ನ ಚಾಂಪಿಯನ್ಸ್ ಆದರು. ಇಡೀ ಸೀಸನ್ ಫುಲ್ಲು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟರು. ಇಡೀ ಕರ್ನಾಟಕ ಅಭಿಮಾನಿಗಳಿಗೆ ತುಂಬ ಖುಷಿಯಾಯಿತು. ಈ ಮ್ಯಾಚು ಫೈನಲ್ ಮ್ಯಾಚಲ್ಲಿ ಟಾಸ್ನ ಗೆದ್ದಿದ್ದು ವಿದರ್ಭ ಬಾಲಿಂಗ್ನ ಚೂಸ್ ಮಾಡಿದ್ರು. ಬಟ್ ನಮ್ಮ ಕರ್ನಾಟಕ ಫಸ್ಟ್ ಬ್ಯಾಟಿಂಗ್ ಬಂದು ಬರೋಬ್ಬರಿ 348 ರನ್ಸ್ ಬೃಹತ್ ಟಾರ್ಗೆಟ್ನ ಕೊಡ್ತಾರೆ. ಹೌದು, ಕರ್ನಾಟಕ 67 ರನ್ಸ್ಗೆ 3 ವಿಕೆಟ್ನ ಕಳೆದುಕೊಂಡಿತ್ತು. ಸ್ವಲ್ಪ ನಮಗೆ ಭಯ ಆಗಿತ್ತು. ಆವಾಗ ಸ್ಮರಣ್ ಮತ್ತು ಕೃಷ್ಣನ್ ಸೇರಿ 160 ರನ್ಸ್ ಪಾರ್ಟ್ನರ್ಶಿಪ್ ಕಲೆ ಹಾಕ್ತಾರೆ. ಅದು ತುಂಬ ಇಂಪಾರ್ಟೆಂಟ್ ಆಯಿತು. ಸ್ಮರಣ್ ಒಳ್ಳೆ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ಕೊನೆಯಲ್ಲಿ ಅಭಿನವ್ ಮನೋಹರ್ ಅಬ್ಬರದ ಬ್ಯಾಟಿಂಗ್ ಆಡಿದ್ರು. 79 ರನ್ಸ್ ಹೊಡೆದ್ರು ಜಸ್ಟ್ 42 ಬಾಲ್ಗೆ. ಅದರಲ್ಲಿ 10 ಫೋರ್ಸು ಮತ್ತು 4 ಸಿಕ್ಸಸ್ ಕೂಡ ಇತ್ತು. ಕ್ರೂಷಿಯಲ್ ಟೈಮಲ್ಲಿ ರನ್ ರೇಟ್ ಕೂಡ ಪುಷ್ ಆಯಿತು. ಒಂದು ಒಳ್ಳೆ ಬಿಗ್ ಟಾರ್ಗೆಟ್ನ ಕೊಡೋಕ್ಕೆ ಹೆಲ್ಪ್ ಆಯಿತು. ಸೊ 349 ರನ್ಸ್ಗಳನ್ನು ಚೇಸ್ ಮಾಡ್ತಾ ಬಂದ ವಿದರ್ಭ ಒಂದು ಒಳ್ಳೆ ಫೈಟ್ ಅಂತೂ ಕೊಟ್ಟರು. ಈಸಿಯಾಗಿ ಏನು ಬಿಟ್ಕೊಡ್ಲಿಲ್ಲ. ಓಪನರ್ ಧ್ರುವ್ ಶೋರೆ ಅವರು ಸೆಂಚುರಿ ಹೊಡೆದ್ರು. ಬಟ್ ಒಳ್ಳೇದೇನಪ್ಪ ಅಂದರೆ ಪ್ರಸಿದ್ಧ ಕೃಷ್ಣ ಎಕ್ಸ್ಪೆನ್ಸಿವ್ ಆದ್ರೂ ಕರಣ್ ನಾಯರ್ ಅವರ ವಿಕೆಟ್ನ ತೆಗಿತಾರೆ. ಅದು ತುಂಬಾ ಕ್ರೂಷಿಯಲ್ ಆಯಿತು. ಯಾಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಗಳಲ್ಲೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಕರುಣ್ ಈ ಮ್ಯಾಚಲ್ಲಿ ಬೇಗನೆ ಔಟ್ ಆದರು. ಎಲ್ಲ ಚೆನ್ನಾಗೇ ಆಯಿತು ಕರ್ನಾಟಕಗೆ. ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಗಳನ್ನು ನಮ್ಮ ಬಾಲರ್ಸ್ ತೆಗೆದುಕೊಟ್ರು. ಬಟ್ ಕೊನೆಯಲ್ಲಿ ಹರ್ಷ್ ದೂಬೆ ತುಂಬ ಕಾಟ ಕೊಟ್ಟರು ನಮ್ಮ ಬಾಲರ್ಸ್ಗೆ. 210 ಸ್ಟ್ರೈಕ್ ರೇಟಲ್ಲಿ ಕೊನೆವರೆಗೂ ಫೈಟ್ ಕೊಟ್ಟರು. 63 ರನ್ಸ್ ಹೊಡೆದ್ರು 30 ಬಾಲ್ಸ್ಗಳಲ್ಲಿ. ಅದರಲ್ಲಿ 5 ಬೌಂಡ್ರಿ ಮತ್ತು 5 ಸಿಕ್ಸ್ ಕೂಡ ಇತ್ತು. ಡೇಂಜರಸ್ ಆಗಿ ಆಡಿದ್ರು ನಂಬರ್ 8ಅಲ್ಲಿ ಬಂದು. ಬಟ್ ಕೊನೆಗೆ 36 ರನ್ಸ್ಗಳಿಂದ ಗೆದ್ದಿದ್ದು ಕರ್ನಾಟಕ. ಟೋಟಲಿ ನಮ್ಮ ಬ್ಯಾಟಿಂಗ್ ಚೆನ್ನಾಗಿತ್ತು, ಒಳ್ಳೆ ಟಾರ್ಗೆಟ್ ಕೊಟ್ವಿ, ಬಾಲಿಂಗಲ್ಲಿ ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ ತೆಗೆದ್ವಿ, ಟೀಮ್ ಎಫರ್ಟ್ ಹಾಕಿ ಚಾಂಪಿಯನ್ಸ್ ಕೂಡ ಆದ್ವಿ. ಈ ಫೈನಲ್ ಮ್ಯಾಚ್ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಸ್ಮರಣ್ ಅವರು. ಕ್ರೂಷಿಯಲ್ ಟೈಮಲ್ಲಿ ಸಖತ್ತಾಗಿ ಆಡಿ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಕೃಷ್ಣನ್ ಜೊತೆ ಸೆಂಚುರಿ ಕೂಡ ಹೊಡೆದ್ರು. ಅವರು ಪ್ಲೇಯರ್ ಆಫ್ ದಿ ಮ್ಯಾಚು. ಪ್ಲೇಯರ್ ಆಫ್ ದಿ ಸೀರೀಸ್ ಬಂದ್ಬಿಟ್ಟು ಎಲ್ಲ ಮ್ಯಾಚಸ್ಗಳಲ್ಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂಥ ಕರುಣ್ ನಾಯರ್ ಅವರು ಫೈನಲ್ ಮ್ಯಾಚಲ್ಲಿ ಎಡವಿದ್ರು ಅಂತಲೇ ಹೇಳಬೇಕು. ಬಟ್ ಎಲ್ಲ ಮ್ಯಾಚಸ್ಗಳಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ಸೊ ಅದಕ್ಕೋಸ್ಕರನೇ ಪ್ಲೇಯರ್ ಆಫ್ ದಿ ಸೀರೀಸ್ ಆದರು. ಸೊ ಫೈನಲಿ ಗೆದ್ದಿದ್ದು, ಚಾಂಪಿಯನ್ಸ್ ಆಗಿದ್ದು ನಮ್ಮ ಕರ್ನಾಟಕ. ಎಲ್ಲ ಫ್ಯಾನ್ಸ್ಗಳು, ಕರ್ನಾಟಕ ಫ್ಯಾನ್ಸ್ಗಳು ಅಂತೂ ತುಂಬಾ ಖುಷಿಯಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.